ತುಂಬ ವರದಕ್ಷಿಣೆ ಕೊಟ್ಟು ನನ್ನ ಅಪ್ಪ ಮದುವೆ ಮಾಡಿದರು. ಮದುವೆಯಾಗಿ ಮೊದಲ ಆಷಾಢದಲ್ಲಿ ನಾನು ಗಂಡನ ಮನೆಯಿಂದ ಅಪ್ಪನ ಮನೆಗೆ ಹೋದೆ. ಬರುವುದರಲ್ಲಿ ನಿನ್ನೆ ಗಂಡ ಸತ್ತು ಹೋದ. ಆಕ್ಸಿಡೆಂಟಲ್ಲಿ ನಮಗೂ ಕೂಡ ಅವನನ್ನು ನೋಡಲು ಮುಖ ಸಿಕ್ಕಿಲ್ಲ. ಇನ್ನು ನೀನು ತುಂಬ ಅಳುತ್ತೀಯ ಅಂತ ಯಾವುದೇ ವಿಷಯವನ್ನು ನಿನ್ನ ಬಳಿ ಹೇಳಿಲ್ಲ. ಆಗಿದ್ದು ಹಾಗೆ ಹೋಯಿತು. ಇನ್ನು ಚಿಂತಿಸಿ ಫಲವಿಲ್ಲ. ನೀನು ಇನ್ನೊಂದು ಮದುವೆಯಾಗಿ ನೆಮ್ಮದಿಯಾಗಿರು ಅಂತ ಕಳಿಸಿಬಿಟ್ಟರು. ಆದರೆ ಇಂದು ರೈಲ್ವೆ ಸ್ಟೇಷನ್ನಲ್ಲಿ ನನ್ನ ಗಂಡನನ್ನು ನೋಡಿ ನಾನು ಬೆಚ್ಚಿಬಿದ್ದೆ. ಹೌದು, ಅವನೇ. ನೋಡಲು ತುಂಬ ಸುಂದರವಾಗಿದ್ದಾನೆ. ಅವನ ಮುಖವನ್ನು ನಾನು ಎಂದೂ ಮರೆಯಲು ಸಾಧ್ಯವಿಲ್ಲ. ಅವನ ಹತ್ತಿರ ಹೋಗಿ ವಿಚಾರಿಸಿದಾಗ ಅವನು ಹೇಳುತ್ತಾನೆ, ಅಯ್ಯೋ ನೀನು ಯಾರು ಅಂತ ಕೇಳಿದ. ಆಮೇಲೆ ಅಲ್ಲೇ ಪಕ್ಕದಲ್ಲಿ ಯಾರೂ ಜನಗಳು ಇಲ್ಲದ ಜಾಗದಲ್ಲಿ ನನ್ನನ್ನು ಕರೆದುಕೊಂಡು ಹೋಗಿ ನನ್ನ ಜೊತೆ ಮಾಡಬಾರದ ಕೆಲಸವನ್ನು ಮಾಡಿದ. ಅವನು ನನ್ನನ್ನು, ಅಯ್ಯೋ, ನನ್ನ ಹೆಸರು ರಶ್ಮಿ, ಅಪ್ಪ ಅಮ್ಮನ ಮುದ್ದಿನ ಮಗಳು. ಅಪ್ಪ ಅಮ್ಮ ಚೆನ್ನಾಗಿ ಸಾಕಿದ್ದಾರೆ. ನಾನು ಈಗ ಕೇವಲ ಡಿಗ್ರಿ ಮಾಡುತ್ತಿದ್ದೇನೆ. ಆದರೆ ತುಂಬ ಸಂಬಂಧಗಳು ಬರುತ್ತಿವೆ. ಇಷ್ಟು ಬೇಗ ಮದುವೆ ಬೇಡ ಅಂತ ಹೇಳಿದರೆ ಕೇಳುತ್ತಿಲ್ಲ. ಏಕೆಂದರೆ ಸಂಬಂಧಿಕರು ಸುಂದರವಾದ ಹೆಣ್ಣುಮಗಳು ತುಂಬ ದಿನ ಇಟ್ಟುಕೊಳ್ಳಬೇಡ, ಏನಾದರೂ ತೊಂದರೆ ಆದರೆ ಏನು ಮಾಡುತ್ತೀಯ? ನಿನ್ನ ಮಗಳಷ್ಟು ಸೌಂದರ್ಯವತಿ ನಮ್ಮ ಸಮಾಜದಲ್ಲೇ ಇಲ್ಲ ಅಂತ ಹೇಳಿ ತಲೆಕೆಡಿಸುತ್ತಾರೆ. ಒಮ್ಮೊಮ್ಮೆ ರಾತ್ರಿ ಅಪ್ಪ ನಿದ್ರೆ ಮಾಡುವುದಿಲ್ಲ. ಅಮ್ಮ ಹೇಳುತ್ತಾಳೆ, ಒಳ್ಳ ಹುಡುಗ ಸಿಕ್ಕಿದರೆ ಅಲ್ಲವೇ ಮದುವೆ ಮಾಡುವುದು. ಸುಮ್ಮನೆ ಯಾರದೋ ಜೊತೆ ಅವಳನ್ನು ಓಡಿಸಲು ಸಾಧ್ಯವಿಲ್ಲ. ನೀವು ಧೈರ್ಯದಿಂದ ಇರಿ. ನನ್ನ ಮಗಳಿಗೆ ಒಳ್ಳೆಯ ಹುಡುಗ ಸಿಗುತ್ತಾನೆ. ಅವಳು ಎಷ್ಟು ಪೂಜೆ ಮಾಡುತ್ತಾಳೆ, ದೇವರನ್ನು ನಂಬುತ್ತಾಳೆ. ಯಾವುದಾದರೂ ಒಂದು ದೇವರು ವರ ಕೊಟ್ಟೇ ಕೊಡುತ್ತಾನೆ ಅಂತ ಹೇಳುತ್ತಿದ್ದಳು. ಅವರಿಬ್ಬರ ಮಾತನ್ನು ಕೇಳಿ ನನಗೆ ಬೇಸರವಾಗುತ್ತಿತ್ತು. ಇಷ್ಟು ಬೇಗ ನನ್ನನ್ನು ಮನೆಯಿಂದ ಹೊರಗೆ ಹಾಕಲು ನೋಡುತ್ತಿದ್ದಾರೆ. ನಾನು ಒಬ್ಬಳೇ ಮಗಳಾದರೂ ಕೂಡ. ಇಂದು ಒಬ್ಬ ಶ್ರೀಮಂತರು ಬಂದಿದ್ದಾರೆ ಹೆಣ್ಣು ಕೇಳಲು. ನಾನು ಮೊದಲು ಬಂದವನು ಹುಡುಗ ಅಂತ ಅಂದುಕೊಂಡರೆ ಅಲ್ಲ, ಅವನು ಹುಡುಗನ ತಮ್ಮ. ಹುಡುಗನಿಗೆ ವಯಸ್ಸಾಗಿದೆ. ನೋಡಿದ ತಕ್ಷಣ ತಿಳಿಯುತ್ತದೆ. ನನಗೆ 20 ವರ್ಷ, ಅವನಿಗೆ 38 ವರ್ಷ ವಯಸ್ಸು. ಅಂದರೆ 18 ವರ್ಷ ವಯಸ್ಸು ಡಿಫ್ರೆನ್ಸ್. ಮತ್ತೆ ಹೇಗೆ ನಾವಿಬ್ಬರೂ ಒಂದಾಗಲು ಸಾಧ್ಯ? ಅಮ್ಮ ತುಂಬ ಕೋಪ ಮಾಡಿಕೊಂಡು ಅಪ್ಪ ಅವರ ಶ್ರೀಮಂತಿಕೆಯನ್ನು ನೋಡಿ ಖುಷಿಪಟ್ಟರು. ನಮ್ಮ ಮನೆತನದಲ್ಲಿ ಯಾರೂ ಇರುವುದಿಲ್ಲ, ಅಷ್ಟು ಚೆನ್ನಾಗಿ ನಮ್ಮ ಮಗಳು ಬದುಕುತ್ತಾಳೆ, ರಾಣಿಯಂತೆ, ಒಪ್ಪಿಕೊಂಡು ಬಿಡೋಣ ಅಂತ ಒಂದು ಬಾರಿ ಹೇಳಿದರು. ಅಮ್ಮನ ಕೋಪಕ್ಕೆ, ಅಮ್ಮನ ಚುಚ್ಚುವ ಮಾತುಗಳಿಗೆ ಬೇಸರ ಮಾಡಿಕೊಂಡು ಅಪ್ಪ ಸುಮ್ಮನಾದ. ಮತ್ತೆ ಇನ್ನೇನು ಮಾಡುತ್ತಾರೆ? ನಾನು ಚಿಕ್ಕವಳು ಆದರೂ ಕೂಡ ಅಪ್ಪ ಕೇವಲ ದುಡ್ಡಿಗಾಗಿ ಈ ರೀತಿ ಅಂದುಕೊಳ್ಳಲು ಹೇಗೆ ಸಾಧ್ಯ? ಇನ್ನೊಂದೆರಡು ವರ್ಷ ಹೋದರೆ ನಾನು ಕೂಡ ದುಡಿಯುತ್ತೇನೆ. ಅಪ್ಪ ಅಮ್ಮ ಬೇಕಾದಷ್ಟು ಆಸ್ತಿ ಸಂಪಾದನೆ ಮಾಡಿದ್ದಾರೆ. ಇರುವ ನಾನೊಬ್ಬಳೇ ಮಗಳಿಗೆ ಇನ್ನೂ ಎಷ್ಟು ಆಸ್ತಿ ಬೇಕು ತಿಳಿಯುತ್ತಿಲ್ಲ. ಈ ಸಂಬಂಧ ಬಂದು ಹೋದ ಮೇಲೆ ನನಗೆ ಇನ್ನೂ ಭಯ ಶುರುವಾಯಿತು. ಎಷ್ಟು ಸಾಧ್ಯವೋ ಅಷ್ಟು ದೇವಸ್ಥಾನ ಸುತ್ತುತ್ತಿದ್ದೇನೆ. ಆದಷ್ಟು ಬೇಗ ಒಳ್ಳೆಯ ಹುಡುಗ ಸಿಕ್ಕಿಬಿಡಲಿ. ಇಲ್ಲವಾದರೆ ನನ್ನ ಅಪ್ಪ ಯಾರನ್ನಾದರೂ ಕುರುಡ, ಕುಂಟನಿಗೆ, ವಯಸ್ಸಾದವನಿಗೆ ದುಡ್ಡಿದೆ ಅಂತ ಹೇಳಿದರೆ ಸಾಕು, ಕಟ್ಟಿಬಿಡುತ್ತಾನೆ. ನಾನು ಈಗಲೇ ಯಾವುದೇ ಕಾರಣಕ್ಕೂ ಮದುವೆ ಆಗುವುದಿಲ್ಲ. ಒಂದು ಪಕ್ಷ ಆದರೂ ಕೂಡ ಹುಡುಗ ನನಗೆ ಸಂಪೂರ್ಣವಾಗಿ ಇಷ್ಟವಾಗಬೇಕು ಅಂತ ಕೇಳಿಕೊಳ್ಳಬೇಕಾದಾಗ ದೇವರ ಕಡೆಯಿಂದ ಬಲಗಡೆಯಿಂದ ಹೂ ಬಿತ್ತು. ಅರ್ಚಕರು ಯಾರು ಇಷ್ಟು ಹೊತ್ತು ದೇವರ ಹತ್ತಿರ ಪ್ರಾರ್ಥನೆ ಮಾಡುತ್ತಿದ್ದಿದ್ದು ಅಂತ ಕೇಳಿದರು. ಆಗ ನಾನು ಕೈ ಚಾಚಿದೆ. ಮಗಳೇ, ನೀನು ಕೇಳಿಕೊಂಡಿದ್ದು ಶೀಘ್ರವೇ ಆಗುತ್ತದೆ ಅಂದರು. ಅದೇ ರೀತಿ ಹೊರಗಡೆ ಬಂದು ದೇವಸ್ಥಾನದ ಗರ್ಭಗುಡಿಯನ್ನು ಸುತ್ತುತ್ತಿದ್ದೆ. ನನ್ನ ಹಿಂದೆ ಒಂದು ಸುಂದರವಾದ ಹುಡುಗ ಕೂಡ ಸುತ್ತುತ್ತಿದ್ದ. ನಾನು ಎಲ್ಲಿ ನೋಡಿದರೆ ಅವನು ಅಲ್ಲಿ ನೋಡುತ್ತಾನೆ. ನಾನು ಎಷ್ಟು ಸುತ್ತಿದರೂ ಅವನು ಕೂಡ ಸುತ್ತುತ್ತಾನೆ. ನಾನು ಅಂದುಕೊಂಡೆ ಇನ್ಸಿಡೆನ್ಸ್ ಇರಬಹುದು ಅಂತ. ಇಲ್ಲ, ಪ್ರತಿದಿನ ಈ ಹುಡುಗ ನನ್ನ ಹಿಂದೆ ಸುತ್ತುತ್ತಾನೆ. ನಂತರ ತಿಳಿಯಿತು ಇವನು ನನ್ನನ್ನು ಫಾಲೋ ಮಾಡುತ್ತಿದ್ದಾನೆ ಅಂತ. ಮೊದಲು ಪೋಲಿ ಹುಡುಗ ಇರಬಹುದು ಅಂತ ಅಂದುಕೊಂಡೆ. ಇಲ್ಲ, ಇವನು ಬೇರೆ ಪೋಲಿ ಹುಡುಗರು ನನ್ನನ್ನು ಚುಡಾಯಿಸಿದರೆ ಇವನು ಪ್ರೊಟೆಕ್ಟ್ ಮಾಡುತ್ತಾನೆ. ಅಥವಾ ಯಾರಾದರೂ ನನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡಿದರೆ ಅವರಿಗೆ ದೇವಸ್ಥಾನ ಅಂತ ಅನ್ನುವುದನ್ನು ಕೂಡ ನೋಡದೆ ಗೂಸ ಕೊಡುತ್ತಾನೆ. ಇಷ್ಟೊಂದು ಒಳ್ಳೆಯ ಮನುಷ್ಯ ನನಗೆ ಸಿಕ್ಕಿದ್ದಾನೆ ಅಂದರೆ ಅದು ನನ್ನ ಪಾಲಿನ ಅದೃಷ್ಟ. ಸುಮಾರು 1 ತಿಂಗಳಿಗಿಂತ ಜಾಸ್ತಿ ಆದರೂ ಇಬ್ಬರು ಒಬ್ಬರ ಜೊತೆ ಒಬ್ಬರು ಮಾತನಾಡುತ್ತಿಲ್ಲ. ಆದರೆ ಒಬ್ಬರ ಮೇಲೆ ಒಬ್ಬರಿಗೆ ಸಾಫ್ಟ್ ಕಾರ್ನರ್ ಇದೆ. 5 ನಿಮಿಷ ಅವನು ಬರುವುದು ನಿಧಾನವಾದರೂ ನನ್ನ ಕಣ್ಣುಗಳು ದೇವಸ್ಥಾನದ ಎಲ್ಲ ಕಡೆ ಸುತ್ತುತ್ತಿರುತ್ತವೆ.
ಎಲ್ಲಾದರೂ ಬಂದು ನಿಂತಿದ್ದಾನಾ ಅಥವಾ ಬರುತ್ತಿದ್ದಾನಾ ಅಂತ ಅವನ ದಾರಿಯನ್ನೇ ಕಾಯುತ್ತಿದ್ದೇನೆ. ಇಂದು ಅಮ್ಮ ಬೇರೆ ನನ್ನ ಜೊತೆ ಬಂದರು ದೇವಸ್ಥಾನಕ್ಕೆ. ಅವನನ್ನು ನೋಡಿ, ಇವನು ಏಕೆ ನಿನ್ನ ಹಿಂದೆ ಹಿಂದೆ ಸುತ್ತುತ್ತಾನೆ ಅಂತ ಕೇಳಿದರು. ಅಮ್ಮ ಕೂಡ ನನ್ನ ಜೊತೆ ದೇವಸ್ಥಾನಕ್ಕೆ ಬಂದಳು. 1 ದಿನವಲ್ಲ 1 ವಾರ. ಇವರು ನನ್ನ ಹಿಂದೆ ಹಿಂದೆ ಸುತ್ತುತ್ತಾ ಇದ್ದುದರಿಂದ ಅವಳಿಗೆ ಅನುಮಾನ ಬಂದಳು ಅಂತ ಈಗ ಅನಿಸುತ್ತಿದೆ. 1 ವಾರವೂ ಕೂಡ ಅವನು ಅದೇ ರೀತಿ ಸುತ್ತುತ್ತಾ ಇದ್ದ. ಅಮ್ಮ ಇದ್ದರೂ ಕೂಡ ಇಲ್ಲದೆ ಹೋದರೂ ಕೂಡ ನನ್ನ ರಕ್ಷಣೆಗೆ ಸುತ್ತುತ್ತಾನೆ ಅಂತ ಅಂದುಕೊಂಡೆ. ಸಡನ್ನಾಗಿ ಅಮ್ಮ ತಿರುಗಿ ಹೇಳುತ್ತಾಳೆ, ಆ ಹುಡುಗನಿಗೆ ನಿನಗೆ ನನ್ನ ಮಗಳು ಅಷ್ಟೊಂದು ಇಷ್ಟವಿದ್ದರೆ ಮನೆಗೆ ಬಂದು ಹೆಣ್ಣನ್ನು ಕೇಳು. ದೇವಸ್ಥಾನದಲ್ಲಿ ಸುತ್ತಿದರೆ ಏನೂ ಉಪಯೋಗ ಅಲ್ಲವೇ? ಅವಳನ್ನು ಮದುವೆಯಾಗಿ ಚೆನ್ನಾಗಿ ಸಾಕುತ್ತೇನೆ ಅನ್ನುವ ಮನಸ್ಸಿದ್ದರೆ ಮಾತ್ರ ನನ್ನ ಮನೆಗೆ ಬಾ. ಇಲ್ಲವಾದರೆ ಈ ದೇವಸ್ಥಾನದಲ್ಲೂ ಕೂಡ ಅವಳ ಹಿಂದೆ ಬೀಳಬೇಡ, ಬದುಕಿನಲ್ಲೂ ಕೂಡ ಅವಳ ಹಿಂದೆ ಬೀಳಬಾರದು ಅಂತ ಹೇಳಿ ಹೊರಟು ಬಂದೆವು. ಅಮ್ಮ ತುಂಬ ಖಾರವಾಗಿ ಮಾತನಾಡಿದಳು ಅವನ ಜೊತೆ. ಅವನು ನನ್ನನ್ನು ನೋಡಲು ದೇವಸ್ಥಾನದ ಬಳಿ ಬರುವುದಿಲ್ಲವೇನು? ಹುಡುಗ ತುಂಬ ಹೆದರಿಕೊಂಡಿದ್ದಾನೆ ಅಂತ ಇವಳು ಕೂಡ 2-3 ದಿನ ದೇವಸ್ಥಾನಕ್ಕೆ ಹೋಗಿಲ್ಲ. ಇಂದಾದರೂ ಹೋಗೋಣ ಅಂತ ರೆಡಿಯಾಗುತ್ತಿದ್ದಳು. ಅಷ್ಟರಲ್ಲಿ ಹುಡುಗನ ಕಡೆಯವರು ಮನೆಗೆ ಬಂದು ಹೆಣ್ಣನ್ನು ಕೇಳಿದರು. ಹುಡುಗ ಕೂಡ ಬಂದಿದ್ದ. ನನಗೆ ಅವನು ಯಾರು ಅಂತ ಪರಿಚಯವೇ ಇಲ್ಲ. ತಿಂಗಳುಗಳಾದರೂ ಅವನ ಹೆಸರು ಕೂಡ ತಿಳಿದಿಲ್ಲ. ಅವನ ಹೆಸರು ರಾಹುಲ್ ಅಂತ, ಸಾಫ್ಟ್ವೇರ್ ಇಂಜಿನಿಯರ್, ಒಳ್ಳೆಯ ಸಂಪಾದನೆ ಬರುತ್ತದೆ. ಕಾರಣವೇ ಇಲ್ಲ ನಮ್ಮ ಮನೆಯವರು ಹುಡುಗನನ್ನು ಬೇಡ ಅಂತ ಹೇಳಲು. ಹುಡುಗನ ಮನೆಯವರು ತುಂಬ ಸ್ವೀಟ್. ಇನ್ನೂ ಮದುವೆ ಸೆಟ್ ಆಗಿಲ್ಲ. ಆಗಲೇ ನಾನು ಸೊಸೆ ಅಂತ ಫಿಕ್ಸ್ ಆಗಿ ಬಿಟ್ಟಿದ್ದರು. ಒಬ್ಬಳೇ ಮಗಳು, ಏನು ಕೇಳುವುದು ಹೇಳುವುದು ಬೇಡ ಅಲ್ಲವೇ? ನಿಮಗೆ ಹೇಗೆ ಇಷ್ಟ ಬರುತ್ತದೆ ಹಾಗೆ ಮದುವೆ ಮಾಡಿಕೊಡಿ. ಮದುವೆಯನ್ನು ಮಾತ್ರ ಚೆನ್ನಾಗಿ ಮಾಡಿಕೊಡಬೇಕು. ನಮ್ಮ ಮಗ ಒಳ್ಳೆಯ ಉದ್ಯೋಗದಲ್ಲಿ ಇದ್ದಾನೆ. ನಮ್ಮ ಸಂಬಂಧಿಕರೆಲ್ಲ ಕೂಡ ಒಳ್ಳೆಯ ಪೊಸಿಷನ್ನಲ್ಲಿ ಇದ್ದಾರೆ ಅಂತ ಹೇಳಿದರು. ಆಗ ಅಪ್ಪ ಅಮ್ಮ, ನೀವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಮದುವೆಯನ್ನು ಮಾಡಿಕೊಡುತ್ತೇವೆ, ಯಾವುದೇ ಚಿಂತೆ ಮಾಡಬೇಡಿ. ಇರುವುದು ಒಬ್ಬಳೇ ಮಗಳು, ಎಲ್ಲ ಅವಳದೇ ಅಲ್ಲವೇ ಅಂತ ಅಮ್ಮ ಆಗಲೇ ಕಣ್ಣೀರಿಟ್ಟರು. ನನ್ನ ಮಗಳು ಇನ್ನು ಮದುವೆಯಾಗಿ ಹೊರಟು ಹೋಗುತ್ತಾಳೆ ಅಂತ. ಹುಡುಗ ನನ್ನ ಜೊತೆ ಮಾತನಾಡಬೇಕು ಅಂತ ಹೇಳಿದ. ಮನೆಯಲ್ಲಿ ಒಪ್ಪಿಕೊಂಡರು. ಇಬ್ಬರೂ ಕೂಡ 10 ನಿಮಿಷಗಳ ಕಾಲ ಒಂದೇ ರೂಮಿನಲ್ಲಿ ಇದ್ದರು. ಏನೂ ಮಾತನಾಡಲಿಲ್ಲ. ಇಬ್ಬರಿಗೂ ಮುಜುಗರ. ಅವನು ನನ್ನ ಮುಖವನ್ನು ನೋಡುತ್ತಾನೆ, ನಾನು ಅವನ ಮುಖವನ್ನು ನೋಡುತ್ತೇನೆ. ನಂತರ ಅಮ್ಮ ಕರೆದರು. ಎಷ್ಟು ಹೊತ್ತು ಮಾತನಾಡುವುದು? ಬೇಗ ಮಾತನಾಡಿ ಬನ್ನಿ, ಮದುವೆ ಆದ ಮೇಲೆ ಮಾತನಾಡುವುದು ಇದ್ದಿದ್ದೆ ಅಂತ. ಆಗ ಹುಡುಗ ಅಲ್ಲೇ ಪಕ್ಕದಲ್ಲಿದ್ದ ನನ್ನ ಫೋನನ್ನು ತೆಗೆದುಕೊಂಡು ಅವನು ನಂಬರನ್ನು ಫೀಡ್ ಮಾಡಿದ. ಅದೇ ಫೋನಿನಿಂದ ಅವನ ನಂಬರಿಗೆ ಮಿಸ್ ಕಾಲ್ ಕೊಟ್ಟುಕೊಂಡು ನನ್ನ ನಂಬರನ್ನು ಸೇವ್ ಮಾಡಿಕೊಂಡು ಫೋನಿನಲ್ಲಿ ಮಾತನಾಡುತ್ತೇನೆ. ನೀವು ಎದುರುಗಡೆ ಇದ್ದರೆ ಬಾಯಿ ತೆಗೆಯಲು ಕೂಡ ನನಗೆ ಭಯವಾಗುತ್ತದೆ. ಈ ಸೌಂದರ್ಯವನ್ನು ಆದಷ್ಟು ಬೇಗ ನನ್ನದಾಗಿಸಿಕೊಳ್ಳುತ್ತೇನೆ ಅಂತ ಹೇಳಿದ. ಅವನು ಹೇಳಿದ ಕೊನೆಯ ಶಬ್ದ ನನಗೆ ತುಂಬ ಖುಷಿಯಾಯಿತು. ಈ ಸೌಂದರ್ಯವನ್ನು ನನ್ನದಾಗಿಸಿಕೊಳ್ಳುತ್ತಾನೆ ಅಂತ ಹೇಳಿದ ಮಾತು. ಅವನ ಭುಜದ ಮೇಲೆ ನನ್ನ ತಲೆಯನ್ನು ಹೊರಗಿ ನಾನು ಕುಳಿತಿರುವ ದೃಶ್ಯ ನನ್ನ ಕಣ್ಣ ಮುಂದೆ ಬಂದು ಮೈ ಜುಮ್ ಅಂತ ಅನಿಸಿತು ಕ್ಷಣ ಮಾತ್ರದಲ್ಲಿ. ಅಪ್ಪ ಅಮ್ಮ ತುಂಬ ಗ್ರ್ಯಾಂಡಾಗಿ ಮದುವೆ ಮಾಡಿಕೊಟ್ಟರು. ಒಬ್ಬಳೇ ಮಗಳು ಅಂತ. ಆದರೆ ಹುಡುಗನ ಜೊತೆ ಹೊರಗಡೆ ಎಲ್ಲೂ ಕಳಿಸುತ್ತಿರಲಿಲ್ಲ. ಸ್ವಲ್ಪ ಶಾಸ್ತ್ರ ಸಂಪ್ರದಾಯ ನಮ್ಮ ಮನೆಯಲ್ಲಿ ಜಾಸ್ತಿ. ಎಂಗೇಜ್ಮೆಂಟ್ ಆಗಿಬಿಟ್ಟಿದೆ ಅಂತ ಹುಡುಗ ಹುಡುಗಿ ಮುಂದುವರಿದರೆ ಅಕಸ್ಮಾತ್ ಏನಾದರೂ ಹೆಚ್ಚು ಕಡಿಮೆ ಆದರೆ ಹೇಗೆ ಮುಖ ತೋರಿಸುವುದು ಅಂತ ಅಪ್ಪ ಅಮ್ಮ. ನನ್ನ ವಿಷಯದಲ್ಲಿ ಚಿಕ್ಕ ಹುಡುಗಿ, ಅವಳಿಗೆ ಗೊತ್ತಿಲ್ಲ. ಯಾರು ಚೆನ್ನಾಗಿ ಮಾತನಾಡಿಸಿದರೂ ಯಾರು ಚೆನ್ನಾಗಿದ್ದರೂ ಹೊಂದಿಕೊಂಡು ಬಿಡುತ್ತಾಳೆ ಪಾಪ ಅಂತ ಮದುವೆ ಮಾಡುವುದೇ ಬೇಡ ಇಷ್ಟು ಬೇಗ ಅಂದುಕೊಂಡರು. ಆದರೆ ಅವಳ ಸೌಂದರ್ಯ ಅವಳಿಗೆ ಶತ್ರುವಾಗಿದೆ. ಆ ಹುಡುಗ ಪ್ರತಿದಿನ ಅವಳ ಹಿಂದೆ ಸುತ್ತುತ್ತಾನೆ. ಅಕಸ್ಮಾತ್ ಮದುವೆ ಮಾಡುವುದಿಲ್ಲ ಅಂದರೆ ಏನಾದರೂ ಕೆಟ್ಟದ್ದು ನನ್ನ ಮಗಳಿಗೆ ಮಾಡಿದರೆ ಅನ್ನುವ ಭಯ ಅಪ್ಪನನ್ನು ಕಾಡುತ್ತಿತ್ತು. ಹುಡುಗನ ಮನೆಯವರು ತುಂಬ ಖುಷಿಯಾಗಿದ್ದರು. ಏಕೆಂದರೆ ಅಪ್ಪ ಅವರುಗಳು ಅಂದುಕೊಂಡದ್ದಕ್ಕಿಂತ ಹೆಚ್ಚಾಗಿ ಮದುವೆಯನ್ನು ಮಾಡಿಕೊಟ್ಟರು. ಎಲ್ಲರಿಗೂ ದುಬಾರಿಯಾದ ಉಡುಗೊರೆಗಳನ್ನು ಕೊಟ್ಟರು. ನನ್ನ ಮೈ ತುಂಬ ಒಡವೆಯನ್ನು ಕೂಡ ಮಾಡಿಸಿಕೊಟ್ಟರು. ಇದೆಲ್ಲ ಸಾಲದು ಅಂತ ಬೆಂಗಳೂರಿನಲ್ಲಿ ಒಂದು ಫ್ಲ್ಯಾಟನ್ನು ಕೂಡ ನಮ್ಮಿಬ್ಬರಿಗೆ ತೆಗೆದುಕೊಟ್ಟರು.
ಇಂದು ಅವರ ಮನೆಯಲ್ಲಿ ನನ್ನ ಮೊದಲ ರಾತ್ರಿ. ನನ್ನ ಪ್ರೀತಿಯ ರಾಹುಲ್ ಬರೋದನ್ನೇ ಕಾಯುತ್ತಾ ಕುಳಿತಿದ್ದೆ. ಎಷ್ಟೋ ದಿನಗಳಿಂದ ದೇವಸ್ಥಾನದಲ್ಲಿ ಆ ದೇವರು ತೋರಿಸಿದ ಹುಡುಗ ಅಂದರೆ ಒಳ್ಳೆಯವನೇ ಆಗಿರುತ್ತಾನೆ ಅಲ್ಲವೇ? ನನ್ನ ಸರ್ವಸ್ವವನ್ನು ಅವನಿಗೆ ಅರ್ಪಿಸಿಕೊಳ್ಳಲು ಕಾದು ಕುಳಿತೆ. ಬಂದವನು ಈಗಲೂ ಕೂಡ ಸ್ವಲ್ಪ ನಡುಗುತ್ತಾನೆ. ವಿಷಯವೆಂದರೆ ಮೊದಲ ರಾತ್ರಿಯಲ್ಲಿ ಹುಡುಗಿ ಭಯಪಡಬೇಕು. ಇಲ್ಲಿ ಎಲ್ಲ ವಿರುದ್ಧ. ಹುಡುಗ ತುಂಬ ಭಯಪಡುತ್ತಾನೆ. ನಾನು ಅವನ ಸನಿಹಕ್ಕೆ, ಅವನ ಜೊತೆಗಿನ ಮಿಲನಕ್ಕೆ ಕಾತುರದಿಂದ ಕಾದು ಕುಳಿತಿದ್ದೇನೆ. ಆದರೆ ಅವನು ಮಾತ್ರ ಅದರುತ್ತಿರುವ ಕೈ ಕಾಲುಗಳಿಂದ ಕುಳಿತಿದ್ದಾನೆ. ನಾನು ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡೆ. ಅವನು ದೂರ ಹೋದ. ನಾನು ಹುಡುಗನನ್ನೇ ಮದುವೆ ಆಗಿದ್ದೇನೆ ಅಲ್ಲವೇ? ನನ್ನಂತಹ ಸೌಂದರ್ಯವತಿ ಹತ್ತಿರ ಬಂದರೆ ಇವನು ಏಕೆ ಹೀಗೆ ಮಾಡುತ್ತಾನೆ? ನನಗೆ ಅನುಮಾನ ಶುರುವಾಯಿತು. ನಂತರ ಅವನಿಗೆ ಹಾಲು ಕೊಟ್ಟರೆ ಮೊದಲು ನನಗೆ ಕುಡಿಯಲು ಕೊಟ್ಟ. ನಂತರ ಅವನು ಕುಡಿದ. ಹಾಲಿನ ಲೋಟವನ್ನು ಪಕ್ಕದಲ್ಲಿ ಇಡಬೇಕಾದರೆ ಅವನಿಗೆ ತಿಳಿಯದ ಹಾಗೆ ಅವನ ತುಟಿಗಳಿಗೆ ಮುತ್ತನ್ನು ನಿರಂತರವಾಗಿ ಕೊಡಲು ಆರಂಭಿಸಿದೆ. ಸ್ವಲ್ಪ ಹೊತ್ತು ಅವನು ಆಶ್ಚರ್ಯದಿಂದ ಇದ್ದು ಅವನು ಕೂಡ ಮುಂದುವರಿಸಿದ. ನಂತರ ಇಬ್ಬರು ಒಂದಾದೆವು. ನಮ್ಮಿಬ್ಬರ ಮಿಲನ ಅದ್ಭುತವಾಗಿತ್ತು. ನಾವಿಬ್ಬರು ಮೇಡ್ ಫಾರ್ ಈಚ್ ಅದರ್ ಅನ್ನುವ ರೀತಿ ಇದ್ದೆವು. ಅತ್ತೆ ಮಾವ ನನ್ನನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರು. ಎರಡು ದೇಹ ಒಂದು ಪ್ರಾಣ ಅನ್ನುವ ರೀತಿ ಇದ್ದೆವು. ಹನಿಮೂನ್ಗೆ ಟಿಕೆಟನ್ನು ಪ್ಯಾಕೇಜ್ ರೀತಿ ಅಪ್ಪ ಕಳಿಸಿಕೊಟ್ಟರು. ಸುಮಾರು ದೇವಸ್ಥಾನಗಳಲ್ಲಿ ಪೂಜೆಯನ್ನು ನಮ್ಮಿಬ್ಬರ ಹೆಸರಿನಲ್ಲಿ ಮಾಡಿಸುತ್ತಿದ್ದರು. ಎಷ್ಟು ಮಾಡಿಸುತ್ತಿದ್ದರು ಎಂದರೆ ದೇವಲೋಕದಿಂದ ದೇವರು ಇಳಿದು ಬರಬೇಕು ಅಷ್ಟು. ಮಕ್ಕಳು ಇಷ್ಟು ಬೇಗ ಬೇಡ ಅಂತ ಸ್ವಲ್ಪ ದಿನ ಪ್ಲ್ಯಾನಿಂಗನ್ನು ಮಾಡಿಕೊಂಡಿದ್ದೆವು. ಮನೆಯಲ್ಲಿ ಕೂಡ ನಮ್ಮಿಬ್ಬರ ಮಾತುಗಳಿಗೆ ಎಲ್ಲರೂ ಗೌರವ ಕೊಡುತ್ತಿದ್ದರು. ಇಷ್ಟು ಸುಂದರವಾದ ಬದುಕನ್ನು ಬದುಕಿದ್ದೆ. ನನಗೆ ಇದ್ದಕ್ಕಿದ್ದಂತೆ ಶಾಕ್ ಒಂದು ಬಂದಿತು. ಏನೆಂದರೆ ಆಷಾಢದಲ್ಲಿ ಅಮ್ಮನ ಮನೆಗೆ ಹೋಗಲೇಬೇಕು ಅಂತ ಅತ್ತೆ ಮಾವ ಹಠ ಹಿಡಿದರು. ಇಲ್ಲವಾದರೆ ನಮ್ಮ ಮನೆಗೆ ಕಷ್ಟ ಮಗಳೇ ಅಂತ. ಆಗ ರಾಹುಲ್ ವಾರಕ್ಕೆ 2 ಬಾರಿ ಬರುವುದಾಗಿ ನನಗೆ ಪ್ರಾಮಿಸ್ ಮಾಡಿದರು. ಅವರ ಕೆಲಸದ ಮಧ್ಯೆ ಬಿಡುವು ಮಾಡಿಕೊಂಡು. ಒಂದೇ ಊರು ಆಗಿದ್ದರಿಂದ ನಾನು ಆಗಾಗ್ಗೆ ಬಂದು ಹೋಗುತ್ತೇನೆ ಅಂತ ಹೇಳಿದರು. ಆಷಾಢ ನನಗೆ ತುಂಬ ಕಷ್ಟದ ಸಮಯ. ನನ್ನ ಗಂಡನನ್ನು ಬಿಟ್ಟು ದೂರ ಇರುವುದು ಅಂದರೆ ಆಗುವುದಿಲ್ಲ. ಪ್ರತಿದಿನ ಅವರು ಬಂದು ನನ್ನನ್ನು ನೋಡಿ ಹೋಗುತ್ತಿದ್ದರು. ಇತ್ತೀಚೆಗೆ ಬರುತ್ತಿಲ್ಲ, ತುಂಬ ಕೆಲಸವಿರಬಹುದು ಅಂತ ಅಂದುಕೊಂಡೆ. ಆದರೆ ಫೋನ್ ಮಾಡಲು ಕೂಡ ಆಗುವುದಿಲ್ಲವೇ? ತುಂಬ ದುಃಖವಾಗುತ್ತಿತ್ತು. ವಿಧಿಯಿಲ್ಲ, ಎಲ್ಲವನ್ನು ಅಡ್ಜಸ್ಟ್ ಮಾಡಿಕೊಳ್ಳಬೇಕು ಅಲ್ಲವೇ? ಅತ್ತೆ ಮಾವನಿಗೆ ಫೋನ್ ಮಾಡಿದರೆ ಅವರು ಹೇಳುತ್ತಾರೆ ಅವನು ತುಂಬ ಪ್ರಾಬ್ಲಮಲ್ಲಿ ಇದ್ದಾನೆ. ಅವನು ಸ್ವಂತವಾಗಿ ಆರಂಭಿಸಿದ ಕಂಪನಿ ಲಾಸ್ನಲ್ಲಿ ಇದೆ ಮಗಳೇ. ಅದಕ್ಕಾಗಿ ಅವನು ಯಾರ ಜೊತೆಯೂ ಮಾತನಾಡುತ್ತಿಲ್ಲ. ನಿನ್ನ ಜೊತೆ ಮಾತನಾಡಿದರೆ ಎಮೋಷ್ನಲ್ ಆಗಿ ವೀಕ್ ಆಗಿ ಬಿಡುತ್ತಾನೆ, ಅಳುತ್ತಾನೆ. ಸ್ವಲ್ಪ ದಿನ ಅಡ್ಜಸ್ಟ್ ಮಾಡಿಕೊಳ್ಳಲು ಹೇಳು ಅಮ್ಮ ಅಂತ ನನಗೆ ಹೇಳುತ್ತಾನೆ ಅಂತ ಅತ್ತೆ ನನ್ನ ಬಳಿ ಹೇಳಿದರು. ಆಗ ಅತ್ತೆ ಹೇಳಿದ ಮಾತನ್ನು ನಂಬಿ ಒಪ್ಪಿಕೊಂಡೆ. ಅವರಿಗೂ ಕೂಡ ಸ್ವಲ್ಪ ಸ್ಪೇಸನ್ನು ಕೊಡಬೇಕು. ಯಾವಾಗಲೂ ನನ್ನ ಜೊತೆಯಲ್ಲಿ ನನ್ನ ಹಿಂದೆ ಸುತ್ತಿ ಅಂದರೆ ಹೇಗೆ ಅಲ್ಲವೇ? ಪ್ರತಿಯೊಬ್ಬರಿಗೂ ಅವರವರ ಪ್ರೈವಸಿ ಇದ್ದೇ ಇರುತ್ತದೆ. ಈ ನೋವನ್ನು ಮರೆಯಲು ದೇವಸ್ಥಾನದಲ್ಲಿ ರಂಗೋಲಿ ಹಾಕುತ್ತಿದ್ದೇನೆ, ಮೆಟ್ಟಿಲುಗಳನ್ನು ಹತ್ತುತ್ತಿದ್ದೆ. ಆಷಾಢದ ದಿನ ಮುಗಿದು ಹೋಯಿತು. ಈಗ ನನ್ನನ್ನು ಕರೆದುಕೊಂಡು ಹೋಗಲು ಮಾವನ ಮನೆಯಿಂದ ಯಾರೂ ಬಂದಿಲ್ಲ. ನನ್ನ ಗಂಡನಿಗೆ ಫೋನ್ ಮಾಡಿದರೆ ಅವರ ಫೋನ್ ಸ್ವಿಚ್ ಆಫ್ ಬಂತು. ತುಂಬ ಬೇಸರವಾಯಿತು. ಆದರೂ ಕೂಡ ಅಪ್ಪ ಅಮ್ಮ ಕರೆದುಕೊಂಡು ಹೋದರು. ಅವರ ಮನೆಗೆ ಹೋದ ತಕ್ಷಣ ಬೆಚ್ಚಿಬಿದ್ದೆ. ಜೀವನದಲ್ಲಿ ಎಂದೂ ಕೂಡ ನೋಡಿರದ ದೃಶ್ಯ. ನೋಡಲು ಇಷ್ಟು ಬೇಗ ಬರುತ್ತದೆ ಅಂತ ಕನಸಿನಲ್ಲೂ ಕೂಡ ಅಂದುಕೊಂಡಿರಲಿಲ್ಲ. ನನ್ನ ಬದುಕು ಮುಗಿದೇ ಹೋಯಿತು. ನಾನು ಕೆಳಗೆ ಕುಸಿದೆ. ಪ್ರಜ್ಞೆ ಹೋಯಿತು. ಎಚ್ಚರವಾದಾಗ ನನ್ನ ಅಮ್ಮನ ಮಡಿಲಲ್ಲಿ ಇದ್ದೆ. ವಿಷಯ ಸತ್ಯವಂತೆ. ಅವರಿಗೆ ಆಕ್ಸಿಡೆಂಟ್ ಆಗಿ ಸ್ಪಾಟ್ ಔಟ್ ಅಂತೆ. ಮುಖ ತುಂಬ ಜಜ್ಜಿ ಹೋಗಿದ್ದರಿಂದ ನೀನು ನೋಡಿದರೆ ಜೀವನ ಪರ್ಯಂತ ಆ ದುಃಖದಲ್ಲಿ ಇರುತ್ತೀಯ ಅಂತ ಇವರೆಲ್ಲ ನನಗೆ ತಿಳಿಯದ ಹಾಗೆ ಅವರ ಕೆಲಸವನ್ನು ಮಾಡಿ ಮುಗಿಸಿದ್ದಾರೆ. ಕೊನೆ ಪಕ್ಷ ಕೊನೆಯ ಬಾರಿಯಾದರೂ ಅವರ ಮುಖವನ್ನು ನೋಡಬೇಕಿತ್ತು. ನೋಡುವ ಅವಕಾಶವನ್ನು ಮಾಡಿಕೊಡಬೇಕಿತ್ತು. ಎಷ್ಟು ಕ್ರೂರಿಗಳು ಅಂತ ಎಲ್ಲರ ಜೊತೆ ಜಗಳ ಮಾಡಿದೆ. ನಂತರ ಯಾರ ಮುಖವನ್ನು ಕೂಡ ನೋಡಲು ಇಷ್ಟವಾಗದೆ ಅಮ್ಮನ ಜೊತೆ ನನ್ನ ತವರಿಗೆ ಬಂದೆ. ಈಗಲೂ ನನ್ನ ಸಹಾಯಕ್ಕೆ ಬಂದಿದ್ದು ಆ ಭಗವಂತ. ಪ್ರತಿ ಕ್ಷಣ ಅವನ ಧ್ಯಾನ, ಅವನ ಜೊತೆ ಇರುವುದು ಇದೇ ಆಯಿತು. ಹೀಗೆ ಆದರೆ ಇವಳು ಸನ್ಯಾಸಿ ಆಗಿಬಿಡುತ್ತಾಳೆ ಅಂತ ಅಪ್ಪ ಮೋಟಿವೇಶನಲ್ ಕ್ಲಾಸ್ ನಮ್ಮ ಮನೆಯ ಪಕ್ಕದ ಬೀದಿಯಲ್ಲಿ ಮಾಡುತ್ತಾರೆ. ಏನಾದರೂ ಸಮಸ್ಯೆ
ಇರುವವರು, ಸಮಸ್ಯೆಯಲ್ಲಿ ಸಂಪೂರ್ಣವಾಗಿ ಮುಳುಗಿ ಇರುವವರು ಅದರಿಂದ ಹೊರಗಡೆ ಬರುವುದು ಹೇಗೆ ಅನ್ನುವುದು ಒಂದು ರೀತಿ ಮನಸ್ಸಿಗೆ ಹೇಳುವ ಪಾಠ. ಅದಕ್ಕೆ ಕಳುಹಿಸಿದ ಮೇಲೆ ಸ್ವಲ್ಪ ಈಗ ಪರವಾಗಿಲ್ಲ, ನನ್ನ ಮನಸ್ಸು ನನ್ನ ನಿಯಂತ್ರಣಕ್ಕೆ ಬರುತ್ತಿದೆ. ನಂತರ ನನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸಿದೆ. ಡಿಗ್ರಿ ಕಂಪ್ಲೀಟ್ ಮಾಡಿಕೊಂಡು ಅಪ್ಪನ ಗೆಳೆಯನ ಆಫೀಸ್ನಲ್ಲಿ ಕೆಲಸಕ್ಕೆ ಸೇರಿಕೊಂಡೆ. ರಾಹುಲ್ ನನ್ನ ಉಸಿರಿನಲ್ಲಿ ಬೆರೆತು ಹೋಗಿದ್ದಾರೆ. ಆದರೂ ಕೂಡ ಬದುಕು ಸಾಗಬೇಕಲ್ಲ, ಅದಕ್ಕಾಗಿ ಬದುಕುತ್ತಿದ್ದೇನೆ. ಮನೆಯಲ್ಲಿ ಎಲ್ಲರೂ ಕೂಡ ಇನ್ನೊಂದು ಮದುವೆ ಪ್ರಸ್ತಾಪವನ್ನು ಪದೇ ಪದೇ ಎತ್ತುತ್ತಿರುತ್ತಾರೆ. ರಾಹುಲ್ನನ್ನು ಬಿಟ್ಟು ಇನ್ನೊಬ್ಬರನ್ನು ನಾನು ನೆನೆಸಿಕೊಳ್ಳಲು ಕೂಡ ಸಾಧ್ಯವಿಲ್ಲ. ಅದು ಮಹಾಪಾಪ. ಆ ರೀತಿ ಇರುವವರಿಗೆ ಇಷ್ಟು ದೊಡ್ಡ ಪರೀಕ್ಷೆ ಏಕೆ ಭಗವಂತ? ಈಗ ಭಗವಂತನ ಜೊತೆ ನನ್ನ ಸಂಬಂಧ ಅತಿಯಾಗಿದೆ, ಅಲ್ಲ ತೀರಾ ಅತಿಯಾಗಿದೆ. ಅದು ಆನಂದದಿಂದ ಕೂಡಿದೆ. ಆ ಆನಂದದಲ್ಲಿ ನನ್ನ ಕಷ್ಟ ನೋವುಗಳನ್ನು ಮರೆಯುತ್ತಿದ್ದೇನೆ. ಮಾವನ ಮನೆಯವರ ಮೇಲೆ ತುಂಬ ಕೋಪ. ನನ್ನ ಗಂಡನ ಮುಖವನ್ನು ಕೊನೆಯ ಬಾರಿ ನೋಡುವ ಹಕ್ಕನ್ನು ನನ್ನಿಂದ ಕಿತ್ತುಕೊಂಡರು. ವರದಕ್ಷಿಣೆಯ ಸಲುವಾಗಿ ಕೊಟ್ಟಿದ್ದ ಮನೆಯನ್ನು ಕೂಡ ಅವರೇ ಇಟ್ಟುಕೊಂಡಿದ್ದಾರೆ. ಇವೆಲ್ಲ ನನ್ನ ಮಗನ ನೆನಪುಗಳು. ದುಡಿಯುವವನು ಹೋದ, ವಯಸ್ಸಾದವರು ಬದುಕು ಸಾಗಬೇಕಲ್ಲ, ದಯವಿಟ್ಟು ಇವುಗಳನ್ನಾದರೂ ಕೊಡು, ಅವನ ಆತ್ಮಕ್ಕೆ ಶಾಂತಿ ಸಿಗುತ್ತದೆ. ಈ ರೀತಿ ಎಮೋಷ್ನಲ್ ಆಗಿ ಮಾತನಾಡಿ ನಾನು ತೆಗೆದುಕೊಂಡು ಹೋಗಿದ್ದ ಎಲ್ಲ ಗಿಫ್ಟ್ಗಳನ್ನು ಅಲ್ಲೇ ಇಟ್ಟುಕೊಂಡರು. ನನ್ನ ಗಂಡನೇ ಹೋದ ಮೇಲೆ ಅವೆಲ್ಲ ಏಕೆ ಅಂತ ಸುಮ್ಮನಾದೆ. ಇಂದು ನಾನು ನನ್ನ ಗೆಳತಿಯ ಮದುವೆಗೆ ಹೋಗಲು ಟ್ರೈನನ್ನು ಬುಕ್ ಮಾಡಿದ್ದೆ. ರೈಲ್ವೆ ಸ್ಟೇಷನ್ಗೆ ಹೋದೆ. ಜನಜಂಗುಳಿಯ ಮಧ್ಯೆ ನನಗೆ ತೀರಾ ಪರಿಚಿತ ಇರುವ ಮುಖವನ್ನು ನೋಡಿದೆ. ಕಣ್ಣನ್ನು ಉಜ್ಜಿಕೊಂಡು ಪದೇ ಪದೇ ನೋಡುತ್ತೇನೆ. ಅದು ಬೇರೆ ಯಾರೂ ಅಲ್ಲ, ನನ್ನ ಪ್ರೀತಿಯ ಗಂಡ ರಾಹುಲ್. ಅವನು ಸತ್ತಿಲ್ಲವಾ? ಇವರೆಲ್ಲ ಸುಳ್ಳು ಹೇಳಿದರ ಅಥವಾ ಅವನ ರೀತಿ ಇರುವ ಇವನು ಬೇರೆಯವನ? ಈ ಪ್ರಶ್ನೆಗಳಿಗೆ ನನ್ನ ಹತ್ತಿರ ಉತ್ತರ ಇಲ್ಲ. ಉತ್ತರ ಬೇಕು ಅಂದರೆ ಅವನ ಜೊತೆ ಮಾತನಾಡಬೇಕು ಅಂತ ಅವನ ಹಿಂದೆ ಹೋಗಿ, ರಾಹುಲ್ ನನಗೆ ಏಕೆ ಮೋಸ ಮಾಡಿದ್ದೀರಿ ಅಂತ ಕೇಳಿದೆ. ನನ್ನ ಕಡೆ ತಿರುಗಿ ಯಾರು ರಾಹುಲ್ ಅಂತ ಕೋಪದಿಂದ ಅವನು ಮುಂದೆ ಹೋಗುತ್ತಿದ್ದ. ನಾನು ಅವನ ಕೈಯನ್ನು ಹಿಡಿದುಕೊಂಡೆ. ನಂತರ ಗಟ್ಟಿಯಾಗಿ ನನ್ನ ಕೈಯನ್ನು ಹಿಡಿದುಕೊಂಡು ಯಾರೂ ಇಲ್ಲದ ನಿರ್ಜನವಾದ ಪ್ರದೇಶಕ್ಕೆ ಬಂದ. ಅದು ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿ ಇರುವುದು. ನಂತರ ನನ್ನ 2 ಕೆನ್ನೆಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ನನ್ನ ತುಟಿಗಳಿಗೆ ನಿರಂತರವಾಗಿ ಮುತ್ತನ್ನು ಕೊಟ್ಟ. ಆ ಮುತ್ತು, ಆ ಸ್ಪರ್ಶದಿಂದ ಖಾತ್ರಿ ಆಯಿತು, ಇವರು ನಿಜವಾಗಲೂ ನನ್ನ ರಾಹುಲ್ ಅಂತ. ನಂತರ ಅವರು ಏನೂ ಮಾತನಾಡದೆ ನನ್ನ ಕೈಯಲ್ಲಿ ಒಂದು ಚೀಟಿಯನ್ನು ಕೊಟ್ಟು ಹೊರಟು ಹೋದರು. ಈಗ ಹೋಗುತ್ತಿರುವ ಹೈದರಾಬಾದ್ ಟ್ರೈನಿನಲ್ಲಿ ಹೋಗೋಣ, ನಾನು ಕೂಡ ಅದೇ ಟ್ರೈನ್ನಲ್ಲಿ ಹತ್ತುತ್ತೇನೆ. ಅವರ ಮಾತಿನಂತೆ ನಾನು ಕೂಡ ಅದೇ ರೈಲಿನಲ್ಲಿ ಪ್ರಯಾಣಿಸಿದೆ. ಅವರು ಹೇಳಿದ ಹಾಗೆ ಯಾವುದೇ ಕಾರಣಕ್ಕೂ ರೈಲಿನಲ್ಲಿ ಮಾತನಾಡಬಾರದು. ನಂತರ ಹೈದರಾಬಾದ್ ತಲುಪಿದೆವು. ಇಬ್ಬರು ಒಟ್ಟಿಗೆ ಇಳಿದೆವು. ಇಳಿದ ತಕ್ಷಣ ಅವರು ನನ್ನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡರು. ಕರೆದುಕೊಂಡು ಹೋದ. ನನಗೆ ಎಲ್ಲ ಅಯೋಮಯವಾಗಿದೆ. ನನ್ನ ಗಂಡನ ಮುಖದ ರೀತಿ ಇರುವವನು ಇವನು ಅಥವಾ ಬೇರೆಯವನು ಆಗಿದ್ದರೆ ಅನ್ನುವ ಭಯ ಕೂಡ. ಆದರೆ ಅವನ ಸ್ಪರ್ಶ ನನಗೆ ತುಂಬ ಚೆನ್ನಾಗಿ ಗೊತ್ತು. ಫ್ಲ್ಯಾಟಿಗೆ ಹೋದ ಮೇಲೆ ಇದು ನಿನ್ನ ಮನೆ, ಧೈರ್ಯವಾಗಿ ಇರು ಅಂತ ಹೇಳಿದರು. ನನ್ನ ಬಳಿ ವಿಷಯ ಹೇಳಿ, ನನಗೆ ಏನೂ ಅರ್ಥವಾಗುತ್ತಿಲ್ಲ ಅಂದಾಗ ನನ್ನ ಪಕ್ಕ ರಾಹುಲ್ ಕುಳಿತುಕೊಂಡು ಹೇಳಿದರು, ನನ್ನ ಅಪ್ಪ ಒಬ್ಬ ಧನಪಿಶಾಚಿ. ಅವನ ಕಣ್ಣಿಗೆ ಇನ್ನೇನೂ ಕಾಣುವುದಿಲ್ಲ. ನೀವು ಶ್ರೀಮಂತರು ಅಂತ ಮದುವೆ ಮಾಡಿಕೊಂಡರು. ನಿಮ್ಮ ಹತ್ತಿರ ಎಲ್ಲ ತೆಗೆದುಕೊಂಡ ಮೇಲೆ ನನ್ನ ಸೌಂದರ್ಯಕ್ಕೆ ಮರುಳಾಗಿ ನನ್ನ ಆಫೀಸ್ ಬಾಸ್ ಮಗಳು ನನ್ನನ್ನೇ ಮದುವೆ ಆಗುತ್ತೇನೆ. ಬೇಕಾದರೆ ನನ್ನ ಅಪ್ಪನ ಹೆಸರಿನಲ್ಲಿ ಇರುವ ಎಲ್ಲ ಆಸ್ತಿಯನ್ನು ನಿಮ್ಮ ಹೆಸರಿಗೆ ಬರೆಯುತ್ತೇನೆ ಅಂತ ನನ್ನ ಮದುವೆಯಾದ ತಕ್ಷಣ ಹಠ ಮಾಡಿದಳು. ಮೊದಮೊದಲು ಮನೆಯಲ್ಲಿ ಈ ವಿಷಯ ಯಾರಿಗೂ ತಿಳಿಯುತ್ತಿರಲಿಲ್ಲ. ನೀನು ಆಷಾಢಕ್ಕೆ ಬಂದಿದ್ದೆ ಅಲ್ಲವೇ? ಆ ಸಮಯದಲ್ಲಿ ನನ್ನ ಬಾಸ್ ಮತ್ತು ಅವರ ಮಗಳು ಮನೆಗೆ ಬಂದು ಒಪ್ಪಂದ ಮಾಡಿಕೊಂಡು ಬಿಟ್ಟಿದ್ದರು. ನಾನು ಮದುವೆಯಾದರೆ ಅವಳ ಜೊತೆ ಅವರ ಎಲ್ಲ ಆಸ್ತಿಯನ್ನು ನನ್ನ ಹೆಸರಿಗೆ ಬರೆಯುತ್ತಾರೆ ಅಂತ. ಇದರಿಂದ ಮನೆಯಲ್ಲಿ ಅಂದಿನಿಂದ ನಿನಗೆ ಡೈವರ್ಸ್ ಕೊಡಬೇಕು, ನಿನ್ನ ಜೊತೆ ಮಾತನಾಡಬಾರದು ನಾನು ಅಂತ ಹಠ ಹಿಡಿದರು. ನಾನು ಯಾವುದಕ್ಕೂ ಒಪ್ಪಲಿಲ್ಲವಾದರೆ ನಿನ್ನ ಪ್ರಾಣಕ್ಕೆ ಸಂಚಕಾರ ತರುತ್ತೇನೆ ಅಂತ ಅಪ್ಪ ಹೇಳಿದ. ಅಪ್ಪ ನೋಡಲು ಮಾತ್ರ ಒಳ್ಳೆಯವನು, ಅವನು ಏನು ಬೇಕಾದರೂ ಮಾಡುತ್ತಾನೆ. ವಿಷಯ ಸ್ವಲ್ಪ ತಿಳಿಯಾಗಲಿ ಅಂತ ನಾನು ಹೈದರಾಬಾದ್ಗೆ ಬಂದೆ. ನಂತರ ತಿಳಿಯಿತು, ಮನೆಯವರೆಲ್ಲ ಸೇರಿಕೊಂಡು ನನ್ನನ್ನು ಸಾಯಿಸಿಬಿಟ್ಟಿದ್ದಾರೆ ಅಂತ. ಅವರನ್ನು ನೋಡಲು
ಇಂದು ಮನೆಗೆ ಹೋಗಿದ್ದೆ. ಆಗ ತಿಳಿಯಿತು ಈ ವಿಷಯ. ನಾನು ಬದುಕಿರಬೇಕಾದರೆ ನಿನ್ನನ್ನು ವಿಧವೆ ಮಾಡಿದ್ದಾರೆ. ಆಗ ಅಪ್ಪ ಹೇಳಿದ್ದು ಒಂದೇ ಮಾತು, ನೀನು ಹೈದರಾಬಾದ್ನಲ್ಲಿ ಶ್ರೀಮಂತರ ಹುಡುಗಿಯನ್ನು ಮದುವೆ ಆಗಬೇಕು, ಇಲ್ಲವಾದರೆ ನಾನು ತೋರಿಸಿದ ಹುಡುಗಿಯನ್ನು ಮದುವೆ ಆಗಬೇಕು. ಯಾವುದೇ ಕಾರಣಕ್ಕೂ ನಿನ್ನ ಹೆಂಡತಿಯ ಬಳಿ ಹೋಗಬಾರದು. ಹೋದರೆ ಅವಳನ್ನು ಮತ್ತು ಅವಳ ಮನೆಯವರನ್ನು ಸುಮ್ಮನೆ ಬಿಡುವುದಿಲ್ಲ. ಈ ರೀತಿ ಕೆಟ್ಟ ಕೆಟ್ಟ ಮಾತುಗಳನ್ನು ಹೇಳಿದರು. ನನಗೆ ಬೇಸರವಾಗಿ ಹೈದರಾಬಾದ್ಗೆ ಹಿಂತಿರುಗುತ್ತಾ ಇದ್ದೆ. ನೀನು ಸಿಕ್ಕಿದೆ. ನನ್ನ ಅದೃಷ್ಟದಿಂದ ಇನ್ನು ನಿನ್ನನ್ನು ಅಲ್ಲಿ ಬಿಡುವ ಮಾತೇ ಇಲ್ಲ. ನಿನ್ನ ಅಪ್ಪ ಅಮ್ಮನನ್ನು ಕೂಡ ಇಲ್ಲೇ ಕರೆಸಿಕೊಂಡು ಬಿಡು. ಎಲ್ಲ ವಿಷಯವನ್ನು ಹೇಳಿ ಸ್ವಲ್ಪ ದಿನವಾದ ಮೇಲೆ ನಾವು ಬೇರೆ ರಾಜ್ಯಕ್ಕೆ ಟ್ರಾನ್ಸ್ಫರ್ ತೆಗೆದುಕೊಂಡು ಹೋಗೋಣ ಅಂತ ಅವರು ಹೇಳಿದ ಮಾತಿಗೆ ನಾನು ಖುಷಿಯಿಂದ ಅವರನ್ನು ತಬ್ಬಿಕೊಂಡೆ. ಈಗಲೂ ಕೂಡ ಅದೇ ರೀತಿಯ ಘಮ್ ಅಂತ ಅನ್ನುತ್ತಿದ್ದೀರಾ ಅಂತ ಅವರ ಕೆನ್ನೆಗೆ ಮುತ್ತು ಕೊಟ್ಟು ನಾನು ಫ್ರೆಶ್ ಆಗಿ ರೆಡಿಯಾಗಿ ಬಂದು ಅವರಿಗೆ ಇಷ್ಟವಾಗುವ ಅಡುಗೆಗಳನ್ನು ಮಾಡಿ ನನ್ನ ಕೈಯಾರ ಊಟ ಮಾಡಿಸಿದೆ. ತುಂಬ ದಿನವಾಗಿತ್ತು ನೀನು ಮಾಡಿದ ಊಟ ಮಾಡಿ ಅಂತ ಕಣ್ಣೀರು ಹಾಕಿದರು. ಆ ರಾತ್ರಿ ಪೂರ್ತಿ ಇಬ್ಬರು ನಿದ್ರೆ ಮಾಡಿಲ್ಲ. ನಾನು ನನ್ನ ಬಗ್ಗೆ, ಅವರು ಅವರ ಬಗ್ಗೆ. ಇಷ್ಟು ದಿನ ನಾವಿಬ್ಬರು ದೂರ ಇದ್ದೆವು. ಸುಮಾರು ವರ್ಷಗಳೇ ಆಗಿರಬೇಕು, ನೆನಪಿಲ್ಲ. ಒಬ್ಬರ ದುಃಖವನ್ನು ಒಬ್ಬರು ನೆನೆಸಿಕೊಂಡು ಕಣ್ಣೀರು ಹಾಕುತ್ತಿದ್ದೇವೆ. ನನ್ನಿಂದ ನೀನು ಇಷ್ಟು ಪಟ್ಟಿದ್ದೀಯಾ ಅಂತ ಹೇಳಿದರು. ಇಬ್ಬರು ಒಬ್ಬರನ್ನೊಬ್ಬರು ಗಟ್ಟಿಯಾಗಿ ತಪ್ಪಿಕೊಂಡು ಆ ರಾತ್ರಿ ತುಂಬ ಅದ್ಭುತವಾಗಿ ಕಳೆದೆವು. ಬೆಳಿಗ್ಗೆ ಬಹಳ ಬೇಗ ಅವರ ಫೋನ್ ಪದೇ ಪದೇ ರಿಂಗ್ ಆಗುತ್ತಿತ್ತು. ಪಿಕ್ ಮಾಡಿ ಮಾತನಾಡಿದರು. ಅವರ ಮುಖದಲ್ಲಿ ತುಂಬ ಬದಲಾವಣೆ ಆಯಿತು. ನಂತರ ವಿಷಯ ತಿಳಿಯಿತು. ನಮ್ಮ ಮಾವನವರು ಆಕ್ಸಿಡೆಂಟಲ್ಲಿ ಸತ್ತು ಹೋಗಿದ್ದಾರೆ. ಬೆಳಿಗ್ಗೆ ಹಾಲನ್ನು ತರಲು ಡೈರಿಗೆ ಹೋಗಿದ್ದಾರಂತೆ. ರಸ್ತೆ ದಾಟಬೇಕಾದಾಗ ಎಡವಟ್ಟಾಗಿತ್ತು ಅಂತ ಅಮ್ಮ ಅಳುತ್ತಿದ್ದಾಳಂತೆ. ಆಗ ನಾವಿಬ್ಬರು ಅಂದುಕೊಂಡೆವು, ನಮಗೆ ಅವರು ಮಾಡಿದ ಮೋಸಕ್ಕೆ ದೇವರು ಶಿಕ್ಷೆ ಕೊಟ್ಟ. ಆದರೂ ನಾವು ಸಾಧಿಸದೆ ಊರಿಗೆ ಹೋಗಿ ಅವರ ಎಲ್ಲ ಕಾರ್ಯಗಳನ್ನು ಮುಗಿಸಿದೆವು. ಈಗ ನಮ್ಮಿಬ್ಬರ ಸಂಬಂಧದಲ್ಲಿ ಹುಳಿ ಹಿಂಡುವವರು ಯಾರೂ ಇಲ್ಲ ಅಂತ ನಮ್ಮ ಊರಿನಲ್ಲಿ ಉಳಿದು ಬಿಟ್ಟು ಹೈದರಾಬಾದ್ನಿಂದ ಅವರು ಪುನಃ ನಮ್ಮ ಊರಿಗೆ ಟ್ರಾನ್ಸ್ಫರನ್ನು ತೆಗೆದುಕೊಂಡರು. ಈಗ ನಮ್ಮ ಬದುಕು ಸುಖಕರವಾಗಿ ಸುಂದರವಾಗಿ ಇದೆ. ನಮ್ಮ ಹಾಳು ಮಾಡುವವರು ಯಾರೂ ಇಲ್ಲ. ಎಲ್ಲ ಭಗವಂತನಾಟ ಅಲ್ಲವೇ? ನೀನು ನನಗೆ ಏನು ಕೊಟ್ಟರೆ ನಾನು ನಿನಗೆ ಅದೇ ಕೊಡುತ್ತೇನೆ ಅನ್ನುತ್ತಾರೆ. ಒಳ್ಳೆಯದು ಮಾಡಿದರೆ ಒಳ್ಳೆಯದು, ಕೆಟ್ಟದ್ದು ಮಾಡಿದರೆ ಕೆಟ್ಟದ್ದು ಅಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.